ನಮಸ್ಕಾರ ಟಿವಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಡೆಂಗಿ ವಿಪರೀತ ಹರಡ್ತಾ ಇದೆ. ನಾವು ಬೆಳಗ್ಗಿನಿಂದ ತೋರಿಸ್ತಾ ಇದ್ದೀವಿ. ಈಗ ಹಾಸನದಲ್ಲಿ 4ನೆಯ ಮಗು ಸಾವನ್ನಪ್ಪಿರುವಂಥದ್ದು. ಈಗಾಗಲೇ 3 ಮಕ್ಕಳನ್ನು ಬಲಿ ಹಾಕಿತ್ತು. ಇವತ್ತು 4ನೆಯ ಮಗು. ಅಷ್ಟೇ ಅಲ್ಲ, ಸುಮಾರು 36 ಮಕ್ಕಳುಗಳು ಈಗ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ. 11 ಜನ ICUನಲ್ಲಿದ್ದಾರೆ. ಅವರ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಇನ್ನು ಪಾಸಿಟಿವ್ ಕೇಸ್ಗಳು ವಿಪರೀತ ಇವೆ. ನೋಡಿ ಎಂಥ ಸ್ಥಿತಿ ಅಂತಂದರೆ, ಮೈಸೂರಿನಲ್ಲಿ ಆರೋಗ್ಯಾಧಿಕಾರಿಗಳೇ ಸಾವನ್ನಪ್ಪಿಟ್ರು. ಸ್ವಂತ ಸ್ಥಿತಿ ಅಂದರೆ ಅವರು ಮನುಷ್ಯರೇ. ಯಾಕಂದರೆ ಹೊರಗಡೆ ಹೋಗ್ತಾ ಇರ್ತಾರೆ, ಅವ್ರಿಗೂ ಸಮಸ್ಯೆಗಳಾಗ್ತವೆ, ಕೆಲವೊಂದು ಸಂದರ್ಭಗಳಲ್ಲಿ ನೆಗ್ಲೆಕ್ಟ್ ಮಾಡ್ತಾರೆ. ಇದು ಅತ್ಯಂತ ಹೆಚ್ಚು ಜನರನ್ನು ಬಲಿ ಹಾಕಬಾರ್ದು ಅನ್ನುವಂಥದ್ದು ಈ ಕಾರ್ಯಕ್ರಮದ ಉದ್ದೇಶ. ಜೊತೆಗೆ ಈ ವ್ಯವಸ್ಥೆ ಇದೆಯಲ್ಲ, ವ್ಯವಸ್ಥೆ ಸ್ವಲ್ಪ ಜಾಗೃತವಾಗಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಡಾಕ್ಟರ್ ಮಂಜುನಾಥ್, ಮೆಡಿಕಲ್ ಡೈರೆಕ್ಟರ್, ಅಮೃತ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಜೊತೆಗೆ ತಜ್ಞ ವೈದ್ಯರು, ಸೈಂಟ್ ಫಿಲೋಮಿನಾ ಆಸ್ಪತ್ರೆ. ಇನ್ನು ಡಾಕ್ಟರ್ ಸಿರಾಜ್ ಮದನಿ ನಮ್ಮ ಜೊತೆಗಿದ್ದಾರೆ. ಅವರು BBMPಯ ಮುಖ್ಯ ಆರೋಗ್ಯಾಧಿಕಾರಿಗಳು. BBMP ಯಾವ್ಯಾವ ರೀತಿ ಕ್ರಮಗಳನ್ನು ಕೈಗೊಳ್ತಾ ಇದೆ ಅದರ ಬಗ್ಗೆ ನಾನು ಅವ್ರ ಜೊತೆ ಮಾತಾಡ್ತೀನಿ. ಜೊತೆಗೆ ನಿಮ್ಮ ಪರಿಚಿತರು ಡಾಕ್ಟರ್ ಗಿರಿಧರ್ ಕಜೆ ಖ್ಯಾತ ಆಯುರ್ವೇದ ತಜ್ಞರು. ಇವ್ರ ಜೊತೆಗೆ ನಾನು ಚರ್ಚೆಯನ್ನು ಶುರು ಮಾಡ್ತಾ ಇದ್ದೀನಿ. ಬನ್ನಿ, ಡಾಕ್ಟರ್ ಗಿರಿಧರ್ ಕಜೆ ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಜಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಭಾಳ ದಿನಗಳ ನಂತರ ನೀವು ಸೇರ್ತಾ ಇದ್ದೀವಿ. ಹೌದು. ಜೊತೆಗೆ ಏನಂದರೆ ಮಾರಕ ರೋಗಗಳು ಬಂದಂಥ ಸಂದರ್ಭದಲ್ಲಿ ಅದನ್ನು ಎದುರಿಸುವಂಥ ಬಗ್ಗೆ ಹೇಗೆ ಆಯುರ್ವೇದದ ಮುಖಾಂತರ ಸಾಕಷ್ಟು ಜಾಗೃತಿ ಮೂಡಿಸಿರುವಂಥವ್ರು ತಾವು. ಜೊತೆಗೆ ಈ ಕೋವಿಡ್ ಸಂದರ್ಭದಲ್ಲೂ ಕೂಡ ಹಲವಾರು ಜನರಿಗೆ ತಾವು ಔಷಧಿ ಕೊಟ್ಟಿರುವಂಥವ್ರು, ನಮ್ಮನ್ನು ಸೇರಿಸ್ಕೊಂಡಂಗೆ. ಸೊ ಏನಂತೀರಿ, ಈಗ ವಿಪರೀತ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದೆಯಲ್ಲ ಡೆಂಗಿ? ವಿಶ್ವದಾದ್ಯಂತ ಹೆಚ್ಚಾಗ್ತಾ ಇದೆ. ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆ ಹೇಳೋ ಪ್ರಕಾರ ಕಳೆದ ವರ್ಷಕ್ಕೆ ಹೋಲಿಸಿದರೆ ಡಬಲ್ ಇದೆ ಅಂತ, ಅಷ್ಟಿದೆ. ಸುಮಾರು 97 ಲಕ್ಷ ಜನರಿಗೆ ಈಗಾಗಲೇ 2024ರಲ್ಲಿ ಈಗಾಗಲೇ ಎಫೆಕ್ಟ್ ಆಗಿದೆ. ಅದರಲ್ಲೂ ಬ್ರೆಜಿಲ್ನಲ್ಲಿ 80 ಲಕ್ಷ ಜನರಿಗೆ ಬಂದಿದೆ. ಸುಮಾರು 3,000 ಲಕ್ಷ ಜನರಿಗೆ. ಹೌದು, ಸುಮಾರು 3,000 ಡೆತ್ ಆಗಿದೆ. ಆದರೆ ಒಂದು ನಾವು ಗಮನ ಕೊಡಬೇಕಾದ್ದೇನು ಅಂತ ಹೇಳಿದರೆ, ಮೊದಲಿಗಿಂತೆಲ್ಲ ಮಾರ್ಟಾಲಿಟಿ ರೇಟು ತುಂಬ ಕಡಿಮೆ ಆಗಿದೆ. ಅಂದರೆ ಡೆತ್ ಆಗುವಂಥ ಪ್ರಮಾಣ ಕಡಿಮೆ ಆಗಿದೆ. ಅಂದರೆ ಮುಖ್ಯವಾಗಿ ಚಿಕ್ಕ ಮಕ್ಕಳಿಗೆ ಬಂದಾಗ ಅದನ್ನು ಟ್ರೀಟ್ ಮಾಡುವಂಥದ್ದು, ಅಥವಾ ಪುನಃ ಡೆಂಗು ಬಂದಿದ್ದಾಗ ಅದನ್ನು ಟ್ರೀಟ್ ಮಾಡೋದು, ಅದೆಲ್ಲ ಸ್ವಲ್ಪ ಕಷ್ಟ ಆಗಿ ಸ್ವಲ್ಪ ಸಿವಿಯರ್ ಫಾರ್ಮಿಗೆ ಹೋದಾಗ ತೊಂದರೆ ಆಗುವಂಥದ್ದು. ಇಲ್ಲ ಅಂತಂದರೆ ಜನರಷ್ಟು ಹೆದರ್ತಿರ್ಲಿಲ್ಲ. ಡೆತ್ ಪರ್ಸೆಂಟೇಜ್ ಇಲ್ಲ ಅಂತ. ಈಗ ಚಿಕನ್ಗುನ್ಯಾ ಇದೇ ಮಾಸ್ಕಿಟೋ ಥ್ರೂವೇ ಸ್ಪ್ರೆಡ್ ಆಗುವಂಥದ್ದು. ಅದರಲ್ಲಾದರೆ ಜನರು ಹೆದರೋದಿಲ್ಲ, ಯಾಕೆಂದರೆ ಡೆತ್ ಆಗೋದಿಲ್ಲ ಅಂತ. ಇದರಲ್ಲಿ ಅಲ್ಪ ಪ್ರಮಾಣ ಆದರೂ ಕೂಡ ನಮ್ಮ ಮನೆಯವರಾಗಿದ್ದರೆ ಅಲ್ಪ ಪ್ರಮಾಣದಲ್ಲಿರೋರು, ಕರೆಕ್ಟ್ ನಮ್ಮ ಪರಿಚಿತರು, ಅವರ ತಕ್ಷಣ ಜನರು ಹೆದರಿ ಬಿಡ್ತಾರೆ, ಸಹಜ ಅದು. ಡಾಕ್ಟ್ರೇ, ಈಗ ಬೆಂಗಳೂರಲ್ಲಿ ಯಾವ್ಯಾವ ರೀತಿ ಕ್ರಮಗಳನ್ನು ಕೈಗೊಂಡಿದ್ದೀರಿ ಒಬ್ಬ BBMP ಮುಖ್ಯ ಆರೋಗ್ಯಾಧಿಕಾರಿಯಾಗಿ? ತಾವೇನು ಹೇಳ್ತೀರಿ ಇದ್ರ ಬಗ್ಗೆ? ನೋಡಿ, ಇದು ಕಂಟ್ರೋಲ್ ಮೆಷರ್ಸ್ ಅಂದರೆ ಇಲ್ಲಿ ಭಾಳ ಮುಖ್ಯವಾಗಿ ಪೊಲಿಟಿಕಲ್ ಕಮಿಟ್ಮೆಂಟು ಮತ್ತು ಅಡ್ಮಿನಿಸ್ಟ್ರೇಟಿವ್ ಮತ್ತು ಡಿಪಾರ್ಟ್ಮೆಂಟು, ಇದು 3 ಅಂಶ ಇರುತ್ತೆ ಇದರಲ್ಲಿ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಅಂದರೆ ಮಾನ್ಯ ಮುಖ್ಯಮಂತ್ರಿ ಇನ್ವಾಲ್ವ್ ಆಗಿದ್ದಾರೆ ಇದು ಕಂಟ್ರೋಲ್ ಮೆಜರ್ಸ್. ಯಾಕಂದರೆ ಹೆಚ್ಚುತ್ತಾ ಕೇಸಸ್ ಆಗ್ತಾ ಇರೋದ್ರಿಂದ ಸುಮಾರು ಮೀಟಿಂಗ್ ಮಾಡಿದ್ದಾರೆ. ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸರ್ BBMP ಇನ್ಚಾರ್ಜ್ ಇರೋದ್ರಿಂದ ರೆಗ್ಯುಲರ್ ಆಗೇ ನಮಗೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ನಾವು ಇವಾಗ ಹೋಲ್ BBMP 8 ಝೋನ್ಸ್ ಇದೆ, 8 ವಲಯ ಇದೆ. ಅದರಲ್ಲಿ ಮುಖ್ಯವಾಗಿ ಇವರು ಚೀಫ್ ಕಮಿಷನರ್ ಇರ್ತಾರೆ. ಝೋನ್ ವೈಸು ಒಬ್ಬರು IAS ಆಫೀಸರ್ ಝೋನಲ್ ಕಮಿಷನರ್ಸ್ ಅಂತ ಇರ್ತಾರೆ. ಆಮೇಲೆ KS ಎಲ್ಲ ಸೇರ್ಬಿಟ್ಟು ಅವ್ರಿಗೆ ಡೈರೆಕ್ಷನ್ ಡೈಲಿ ಮೀಟಿಂಗ್ ಮಾಡ್ತಾ ಇದ್ದೀವಿ. ಆಮೇಲೆ ಮನೆ ಭೇಟಿ ಮಾಡೋಕ್ಕೆ ಒಂದು 1500 ಟೀಮ್ಸ್ ಮಾಡಿದ್ದೀವಿ ನಾವು ವಲಯ ವೈಸ್. ಅದರಲ್ಲಿ 3,000 ಜನ ವರ್ಕರ್ಸ್ಗೆ ಬಿಟ್ಟಿದ್ದೀವಿ ಹೈರಾರ್ಕಿಯಲ್ಲಿ. ಅಲ್ಲಿ ಹೆಲ್ತ್ ಆಫೀಸರ್ಸ್ ಅಂತ ಇರ್ತಾರೆ, ಅವ್ರ ಅಂಡರಲ್ಲಿ MOH ಅಂತ ಇರ್ತಾರೆ, ಮೆಡಿಕಲ್ ಆಫೀಸರ್ ಪ್ರೈಮರಿ ಹೆಲ್ತ್ ಸೆಂಟರ್ ಅಂತ ಇರುತ್ತೆ. ಅದರಲ್ಲಿ ನಮ್ಮದು 144 ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಇದೆ, 225 ನಮ್ಮ ಕ್ಲಿನಿಕ್ ಇದೆ. ಆ ಮೆಡಿಕಲ್ ಆಫೀಸರ್ಸ್ ಎಲ್ಲ ಇನ್ವಾಲ್ವ್ ಇದ್ದಾರೆ. ಆಶಾ ವರ್ಕರ್ಸು ಗ್ರಾಸ್ ರೂಟ್ ಲೆವೆಲಲ್ಲಿ ಆಶಾ ವರ್ಕರ್ಸ್ ಇದ್ದಾರೆ, ಲಿಂಕ್ ವರ್ಕರ್ಸ್ ಇದ್ದಾರೆ, ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್, ಅವ್ರಿಗೆಲ್ಲ ಬಿಟ್ಟಿದ್ದೀವಿ. 3,000 ಜನಕ್ಕೆ ಬಿಟ್ಟಿದ್ದೀವಿ. ಮನೆ ಭೇಟಿ ಮಾಡಬೇಕು. ಭೇಟಿ ಮಾಡಿಬಿಟ್ಟು ಅವ್ರದ್ದು ಆರೋಗ್ಯ ಬಗ್ಗೆ ಮತ್ತು ಎಲ್ಲೆಲ್ಲಿ ಲಾರ್ವಾ ಕಂಡು ಬರುತ್ತೆ, ನಿಂತಿರೋ ನೀರು ಬಗ್ಗೆ, ಮತ್ತು ಮನೆ ಇಂಡೋರ್ ಔಟ್ಡೋರ್ ಅಂತೀವಿ ನಾವು, 2 ಕಡೆನೂ ಇದು ನೋಡಿಬಿಟ್ಟು ಅವ್ರಿಗೆ ಹೆಲ್ತ್ ಎಜುಕೇಷನ್ ಕೊಡಿ. ಆಮೇಲೆ ನಾಶ ಮಾಡಬೇಕು. ಆಮೇಲೆ ಎವ್ರಿ ಫ್ರೈಡೆ ಆ ನೀರು ಎಲ್ಲ ಚೆಲ್ಬಿಟ್ಟು ಹೊಸದಾಗೆ ನೀರು ಇದು ಮಾಡಿ ಅಂತ. ಯಾಕೆಂದರೆ ನಮ್ಮ ಸರ್ ಹೇಳ್ದಂಗೆ ಆ ಲಾರ್ವಾ ಏನಿದೆ ಅದು ಸ್ವಚ್ಛ ಆಗಬೇಕು. ಸ್ವಚ್ಛ ಒಂದು ರೀತಿ ಭಯ ಆವರಿಸಿದೆ. ಅದರಲ್ಲೂ ಈ ಮಕ್ಕಳಿರುವಂಥವ್ರು 10 ಬಾರಿ ಯೋಚನೆ ಮಾಡಬೇಕು. ಯಾಕಂದರೆ ಮಕ್ಕಳುಗಳು ಬಲಿಯಾಗ್ತಾ ಇವೆ. ಜೊತೆಗೆ ವಯಸ್ಸಾಗಿರುವಂಥವ್ರು, ಈ ಕೋಮಾರ್ಬಿಡಿಟಿ ಕೇಸ್ನಿಂದ ಬಳಲ್ತಾ ಇರುವಂಥವ್ರು. ಏನಂತೀರಿ ಸರ್? ಹೌದು, ಈ ಡೆಂಗು ಫೀವರ್ ಅನ್ನೋದು ಇದರ ಆ್ಯಕ್ಚುಲಿ 2 ವೆರೈಟಿ ಇದೆ. ಒಂದು ಡೆಂಗು ಫೀವರ್ ಅಂತೇಳಿ, ಇನ್ನೊಂದು ಸಿವಿಯರ್ ಡೆಂಗು ಅಂತ ಹೇಳ್ಬಿಟ್ಟು. ಡೆಂಗು ಫೀವರ್ ಅಂತಂದರೆ ಆ್ಯಕ್ಚುಲಿ ಸಿಂಪಲ್ ಸಿಂಪ್ಟಮ್ಸ್ ಇರುತ್ತೆ, ಬರೀ ಫೀವರ್ ಬಂದು ಹೋಗಿರೋವಂಥದ್ದು. ಕೆಲವೊಬ್ಬರಲ್ಲಿ ಸ್ವಲ್ಪ ಸಿವಿಯರ್ ಫೀವರ್ ಇರುತ್ತೆ, ಮತ್ತು ಮಯಾಲ್ಜಿ ಅಂತೀವಿ, ಮೈಕೈ ನೋವು ಇರೋವಂಥದ್ದು, ಶೋಲ್ಡರ್ ಪೈನ್ಸು, ಜಾಯಿಂಟ್ ಪೈನ್ಸ್ ಇರೋವಂಥದ್ದು.
ಸೊ ಮತ್ತು ಸ್ವಲ್ಪ ಕೆಲವೊಬ್ಬರಿಗೆ ಅಬ್ಡಮಿನಲ್ ಪೈನ್ ಬರುತ್ತೆ. ಇದು ಆ ಒಂದು ರೆಗ್ಯುಲರ್ ವೈರಲ್ ಇಲ್ನೆಸ್ ಥರ ಬಂದು ಹೋಗುತ್ತೆ. ಇದರಲ್ಲಿ ಏನು ತೊಂದರೆ ಆಗೋದಿಲ್ಲ. ಪ್ರಾಬ್ಲಮ್ ಯಾವಾಗ ಆಗುತ್ತೆ ಅಂದರೆ ಈ ಡೆಂಗು ಅಲ್ಲಿ ಸೆವರಲ್ ಸೀರೋಟೈಪ್ಸ್ ಇದೆ. ಯೂಶಲಿ 4 ಸೀರೋಟೈಪ್ಸ್ ಅಂತೇಳಿ ಅಂತೀವಿ. ಅದರಲ್ಲಿ 1 ಸೀರೋಟೈಪಿಂದ ಇನ್ಫೆಕ್ಷನ್ ಒಂದ್ಸಲಿ ರಿಕವರಿ ಆಗಿದ್ದಾರೆ ಅಂದರೆ ಸೆಕೆಂಡ್ ಟೈಮ್ ಅವ್ರಿಗೆ ಏನಾದರೂ ಸೆಕೆಂಡ್ ಸೀರೋಟೈಪ್ ಇನ್ಫೆಕ್ಷನ್ ಆಗಿದೆ ಅಂತಂದರೆ ಆವಾಗ ಅವ್ರಿಗೆ ತೊಂದರೆ ಆಗುವಂಥದ್ದು. ಆವಾಗಲೇ ನೆಕ್ಸ್ಟ್ ಕ್ಯಾಟಗರಿ ಆಫ್ ಡೆಂಗು ಇನ್ಫೆಕ್ಷನ್, ದಟ್ ಈಸ್ ವಾಟ್ ಸಿವಿಯರ್ ಡೆಂಗು ಅಂತೀವಿ. ಸಿವಿಯರ್ ಡೆಂಗುಲ್ಲಿ 2 ಟೈಪ್ಸ್ ಇದೆ. ಒಂದು ಡೆಂಗು ಹೆಮರೇಜಿಕ್ ಫೀವರ್, ಇನ್ನೊಂದು ಬಂದುಬಿಟ್ಟು ಡೆಂಗು ಶಾಕ್ ಸಿಂಡ್ರೋಮ್ ಅಂತೇಳಿ. ಸೊ ಇವೆರಡು ಬಂದುಬಿಟ್ಟಿದೆ. ದೀಸ್ 2 ಆರ್ ದ ಒನ್ಸ್ ವಿಚ್ ಆರ್ ಕಾಸಿಂಗ್ ಮೇಜರ್ ಮಾರ್ಟಾಲಿಟಿ ಆ್ಯಂಡ್ ಮಾರ್ಬಿಡಿಟಿ ಅಂತೀವಿ. ಸೊ ವರ್ಲ್ಡ್ ವೈಡ್ ಇಫ್ ಅನ್ಟ್ರೀಟೆಡ್ ದಿಸ್ ಸಿವಿಯರ್ ಡೆಂಗು ವಿಲ್ ಕಾಸ್ 20% ಮಾರ್ಟಾಲಿಟಿ. 100ರಲ್ಲಿ 20 ಜನ ಸಾಯ್ತಾರೆ ಇಫ್ ಲೆಫ್ಟ್ ಅನ್ಟ್ರೀಟೆಡ್, ಟ್ರೀಟ್ ಮಾಡಿಲ್ಲ ಅಂತಂದ್ರೆ. ಸಪೋಸ್ ಭಾರತದಲ್ಲಿ ಅಥವಾ ಈ ಹಿಂದುಳಿದಂಥ ರಾಷ್ಟ್ರಗಳಲ್ಲಿ ಅದರ ಪ್ರಮಾಣ ಜಾಸ್ತಿ ಇರುತ್ತಾ? ತುಂಬಾ ಇದೆ ಸರ್, ತುಂಬಾ ಇದೆ. ಬಿಕಾಸ್ ನಾವು ವಾಟ್ ವಿ ಸಿ ಇಸ್ ಓನ್ಲಿ ದ ಕ್ರೀಮ್ ಹೊರಗಡೆ ಹಾಸ್ಪಿಟಲ್ ನೋಡುವಂಥದ್ದು. ಎಷ್ಟೊಂದು ಜನ ಟ್ರೀಟ್ಮೆಂಟ್ ಅನ್ನೋದೇ ತಗೊಳ್ಳೋದು. ಏನು ಬಿಡು ನಾರ್ಮಲ್ ಫೀವರ್ ಅಂತೇಳಿ ಮನೆಯಲ್ಲಿ ಅವರೇ ಟ್ಯಾಬ್ಲೆಟ್ ತೊಗೊಂಡು ಸುಮ್ಮನೆ ಇದ್ದೋಗಿರ್ತಾರೆ. ಅದನ್ನೇ ಹೇಳ್ತಾ ಇರೋವಂಥದ್ದು. ಸಪೋಸ್ ಈ ಸಿವಿಯರ್ ಡೆಂಗೂನ ಪ್ರಾಪರಾಗಿ ಟ್ರೀಟ್ ಮಾಡಿದ್ದೀವಿ ಅಂದರೆ ಅದೇ ಮಾರ್ಟಾಲಿಟಿ 20% ಇರೋದನ್ನ 2% ತೆಗಿಬೋದು, ಕಡಿಮೆ ಮಾಡ್ಬೋದು. ಓಕೆ, ಮೊನ್ನೆ ಆರೋಗ್ಯ ಸಚಿವರ ಜೊತೆ ಮಾತಾಡ್ತಾ ಇದ್ದೆ. ನೀವು ಈ ರೇಟ್ ಫಿಕ್ಸ್ ಮಾಡಿದ್ರು ನೋಡಿ, ಈ ಟೆಸ್ಟ್ ವಿಚಾರ ಸಂಬಂಧಪಟ್ಟಂಗೆ ಅದರಲ್ಲಿ ನಮ್ಮ ಪಾತ್ರನೂ ಕೂಡ ಇದೆ. ಅವರು ನಮ್ಮ ಲೈವಿಗೆ ಬಂದು ಹೇಳಿದ್ರು, ರಂಗನಾಥ್ ಇದು ನಮ್ಮ ಕರ್ತವ್ಯ, ಖಂಡಿತವಾಗ್ಲೂ ಮಾಡ್ತೀವಿ ಅಂತ. ಹೀಗಾಗಿ ರೇಟ್ ಒಂದೇ, ಎಲ್ರಿಗೂ ಕೂಡ ಒಂದೇ ಫಿಕ್ಸ್ ಆಗಿರುವಂಥದ್ದು ನಂಬರ್ 1. ನಂಬರ್ 2, ಈ ಫೀವರ್ ಕ್ಲಿನಿಕ್ಗಳನ್ನು ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳಿದ್ರಲ್ಲ, ಅದೇನಾದರೂ ಆಗಿದೆಯಾ? ಎಷ್ಟಿದೆ? ಹೌದು, 100% ಕೇಸಸ್ ಎಲ್ಲಿ ಜಾಸ್ತಿ ಆಗಿದೆ ನಮ್ಮ ವಲಯದಲ್ಲಿ, ಈಸ್ಟು ಮತ್ತು ಮಹದೇವಪುರ ಸೌತಲ್ಲಿ, ಈ 3 ವಲಯದಲ್ಲಿ ಸ್ವಲ್ಪ ಜಾಸ್ತಿ ಕಂಡು ಬರ್ತಾಯಿದೆ. ಯಾಕಂದರೆ ಕನ್ಸ್ಟ್ರಕ್ಷನ್ ಸೈಟ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಜಾಸ್ತಿ ಇದೆ. ನಮ್ಮ ಕ್ಲಿನಿಕ್ಕು ನಾನು ಹೇಳಿದೆ ಆವಾಗಲೇ ತಮಗೆ 225 ನಮ್ಮ ಕ್ಲಿನಿಕ್ ಇದೆ ಅಂತ. ಅಲ್ಲಿ ಫೀವರ್ ಕೇಸಸ್ ಎಲ್ಲಿದೆ ಅಲ್ಲಿ ನಾವು ಪರೀಕ್ಷೆ ಮಾಡಿಬಿಟ್ಟು NS1 ಆಂಟಿಜನ್ ಅಂತ ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಪಾಸಿಟಿವ್ ಬಂದರೆ ನಮ್ಮ ಸಿದ್ದಯ್ಯ ರೆಫರಲ್ ಹಾಸ್ಪಿಟಲ್ಗೆ ಆ ಬ್ಲಡ್ ತಗೋಬಿಟ್ಟು ಸೀರಮ್ನ ಅಲ್ಲಿ IgM ಟೆಸ್ಟ್ಗೆ ಕಳಿಸ್ತಾ ಇದ್ದೀವಿ ನಾವು. ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟಿಂದ ರಿಕ್ವೆಸ್ಟ್ ಮಾಡಿಕೊಂಡು ಮೀಟಿಂಗಲ್ಲಿ PHI ಅಂತ ಒಂದು ಪಬ್ಲಿಕ್ ಹೆಲ್ತ್ ಇನ್ಸ್ಟಿಟ್ಯೂಟ್ಗೆ ರಕ್ತ ಪರೀಕ್ಷೆಗೆ ಕಳಿಸ್ತಾ ಇದ್ದೀವಿ. ಆಮೇಲೆ NIVಗೆ ಕಳಿಸ್ತಾ ಇದ್ದೀವಿ. ಅಲ್ಲಿ ಬಂದರೆ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ ನಾವು. NS1ಗೆ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡಲ್ಲ. ಆದರೆ ಕೇಸಸ್ ಜಾಸ್ತಿ ಇದೆ, ಟೆಸ್ಟಿಂಗು ಜಾಸ್ತಿ ಆಗ್ತಾ ಇದೆ ನಮಗೆ. ನಾವು ಮುನ್ನೆಚ್ಚರಿಕೆ ಎಲ್ಲ ನಮ್ಮದು ಬ್ಯಾಂಗ್ಳೂರು ಅರ್ಬನ್ ಇದು BBMP ವ್ಯಾಪ್ತಿಯಲ್ಲಿ 1 ಡೆತ್ ಆಗಿದೆ. ಅದು ಕೋಮಾರ್ಬಿಡ್ ಇದೆ. ಅದು ಒಂದು 27 ವರ್ಷ ಹುಡುಗ ಡೆತ್ ಆಗಿದೆ. ಅದು ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು? ಈಗ ಆರಂಭದಲ್ಲಿ ಏನಾದರೂ ಈಗ ಗಂಟ್ಲು ಕೆರೆತ, ಈ ಜಾಯಿಂಟ್ ಪೇನ್ಸ್, ಚಿಲ್ ಮತ್ತು ಜ್ವರ ಶುರು ಆಯಿತು ಅಂತಂದರೆ ಏನು ಮಾಡಬೇಕು? ಅದರ ಮಕ್ಕಳು ಮತ್ತು ಗರ್ಭಿಣಿಯರು ವಿಶೇಷವಾಗಿ ಏನು ಹೇಳ್ತೀರಿ ಅದ್ರ ಬಗ್ಗೆ? ಮೇನ್ ಥಿಂಗ್ ರೀಹೈಡ್ರೇಷನ್ ಅಂತೀವಿ. ಆದಷ್ಟು ಓರಲ್ ರೀಹೈಡ್ರೇಷನ್, ಮೀನ್ ನೀರು ಅವ್ರಿಗೆ ಆಗ್ತಾ ಇದ್ರೆ ಹೆಚ್ಚಿಗೆ ನೀರು ಕುಡಿತಾ ಇರಬೇಕು, ಹೈಡ್ರೇಟೆಡ್ ಇರಬೇಕು, ಬೆಡ್ ರೆಸ್ಟು. ಸೊ ಅಂಡ್ ಸಿಂಪ್ಟಮ್ಯಾಟಿಕ್ ಮ್ಯಾನೇಜ್ಮೆಂಟ್, ಫೀವರ್ ಇದರಿಂದ ಫೀವರ್ ಟ್ರೀಟ್ಮೆಂಟು. ಎಸ್ಪೆಷಲಿ ಸೆಕೆಂಡ್ ಟೈಮ್ ಇನ್ಫೆಕ್ಷನ್ ಆದಾಗ ಒಂದು ಫಸ್ಟ್ 5 to 7 days ಫೆಬ್ರೈಲ್ ಇಲ್ನೆಸ್ ಅಂತೀವಿ. ಆ ಟೈಮಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಒನ್ಸ್ ಫೆಬ್ರೈಲ್ ಇಲ್ನೆಸ್ ಸ್ಟಾಪ್ ಆದ ಮೇಲೆ ಈ ಪ್ಲೇಟ್ಲೆಟ್ ಸ್ಟಾರ್ಟ್ಸ್ ಡ್ರಾಪಿಂಗ್ ಅಂತ ಹೇಳ್ಬಿಟ್ಟು ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಆಗುವಂಥದ್ದು 7th ಡೇಯಿಂದ ಸ್ಟಾರ್ಟ್ ಆಗುತ್ತೆ. 5th to 7th ಡೇ ಆದಮೇಲೆ ಸ್ಟಾರ್ಟ್ ಆಗುವಂಥದ್ದು. ಆ 5th to 7th ಡೇಯಿಂದ 14th ಡೇವರೆಗೂ 1 week ಪೀರಿಯಡು ಸ್ವಲ್ಪ ಕ್ರಿಟಿಕಲ್ ಆಗಿ ನೋಡ್ಕೋಬೇಕಾಗಿರುತ್ತೆ. ಸೊ ಸಿವಿಯರ್ ಡೆಂಗು ಸಿಂಪ್ಟಮ್ಸ್ ಇದ್ದಾಗ ಹಾಸ್ಪಿಟಲೈಸ್ ಮಾಡಬೇಕಾಗುತ್ತೆ. ಸೊ ರೆಗ್ಯುಲರ್ ಮಾನಿಟರಿಂಗ್ ಮಾಡಬೇಕಾಗುತ್ತೆ. ಎಲ್ಲರಿಗೂ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ಹೂ ಹ್ಯಾಸ್ ಬ್ಲೀಡಿಂಗ್ ಟೆಂಡೆನ್ಸೀಸ್ ಆರ್ ಇಫ್ ದ ಕೌಂಟ್ ಗೋಸ್ ಲೆಸ್ ದೆನ್ 10 lakh, 10,000 ಕಡಿಮೆ ಹೋಗಿದೆ ಅಂತಂದರೆ ಮಾಡಬೇಕು. ಕೆಲವೊಂದು ಕಡೆ 20,000 ಕಡಿಮೆ ಹೋದ್ರೂ ಕೂಡ ಮಾಡ್ತೀವಿ, ವೇರ್ ದರ್ ಇಸ್ ನೋ ಅವೈಲಬಿಲಿಟಿ ಆಫ್ ದ ಬ್ಲಡ್ ಬ್ಯಾಂಕ್ ವಿತ್ ಇನ್ ದ ಹಾಸ್ಪಿಟಲ್. ಆರಂಭದಿಂದ ಏನಾದರೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಬೋದಾ? ನೀವು ಹೇಳಿದ್ರಿ ಆಹಾರದಲ್ಲಿ ಬದಲಾವಣೆ ಆಗಬೇಕು ಅಂತ. ಈ ದಿಢೀರ್ನೇ ಆಹಾರದಲ್ಲಿ ಬದಲಾವಣೆ ಆದರೂ ಕೂಡ ಅದರ ಉಪಯೋಗ ಆಗಲ್ಲ ತಕ್ಷಣಕ್ಕೆ. ಹೌದು. ಸೊ ಅಂಥದ್ರಲ್ಲಿ ಏನು ಮಾಡಬೇಕು ಡಾಕ್ಟ್ರೆ? ಒಂದು ಜನರಿಗೆ ಕನ್ಫ್ಯೂಷನನ್ನು ಕ್ರಿಯೇಟ್ ಆಗೋದು ಹೇಗೆ ಅಂದರೆ, ಇನ್ಫ್ಲೂಯೆನ್ಸಾ ಕೂಡ ಇದೆ, ಕಾಮನ್ ವೈರಲ್ ಫೀವರ್ ಕೂಡ ಈ ಮಳೆ ಬಂದ ತಕ್ಷಣ ಸ್ಟಾರ್ಟ್ ಆಗ್ತಾ ಹೋಗ್ತದೆ. ಸೊ ಆ ಜ್ವರ ಬರೋದನ್ನೇ ತಡಿಬೇಕಾದ್ದು ಫಸ್ಟ್ ಕೆಲಸ. ಹೇಗೆಂದರೆ, ಈಗ ಉದಾಹರಣೆಗೆ ಮಕ್ಕಳು ಚಾಕ್ಲೇಟ್ ತಿಂತಾರೆ ಅಥವಾ ಯಾವುದೋ ಜಂಕ್ ಫುಡ್ ತಿಂತಾರೆ, ಕಾಮನಾಗಿ ತಗೊಳ್ತಾ ಇರ್ತಾರೆ, ಡೀಪ್ ಫ್ರೈಡ್ ಫುಡ್ ಜಾಸ್ತಿ ತಗೊಳ್ತಾರೆ. ಅದನ್ನು ಅವಾಯ್ಡ್ ಮಾಡಬೇಕು. ಅವಾಯ್ಡ್ ಮಾಡಿ ಅದರ ಬದಲು ಹೆಲ್ದಿಯಾಗಿರುವಂಥದ್ದು ಯಾವುದೋ ನೆಲ್ಲಿಕಾಯದ್ದು ಮೊರಬ್ಬ ಸಿಗ್ತದೆ, ಅಥವಾ ಅದು ಇಮ್ಯುನೋ ಮಾಡ್ಯುಲೇಟರ್, ಅದು ಈ ರೆಸ್ಪಿರೇಟರಿ ಇಮ್ಯುನಿಟಿಯನ್ನು ಜಾಸ್ತಿ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಚಾಕ್ಲೇಟ್ ತಿನ್ನೋ ಬದಲು ಬೇರೇನೋ ಮಕ್ಕಳಿಗೆ ಮನೆಯಲ್ಲಿ ಆ ರೀತಿಯಲ್ಲಿ ಡ್ರೈ ಫ್ರೂಟ್ಸ್ ಇರ್ತದೆ, ಅದರದ್ದೇನೋ ಹಲ್ವಾ ಮಾಡಿ ಕೊಡೋದು ಅಥವಾ ಸ್ವೀಟ್ ಮಾಡಿ ಕೊಡೋದು. ಈ ರೀತಿ ಮಾಡಿದರೆ ಇಮ್ಯುನಿಟಿ ಜಾಸ್ತಿ ಆಗ್ತದೆ, ಮಕ್ಕಳಿಗೆ ಬೇಕಾದ್ದು ಸಿಕ್ಕಿದಾಗ ಆಗ್ತದೆ. ಅದು ಒಂದು. ಎರಡನೇದು, ನಮ್ಮ ಫುಡ್ ಸಿಸ್ಟಮ್ನನ್ನು ಮತ್ತು ನಿದ್ರೆಯನ್ನು ಸರಿಯಾಗಿ ಇಟ್ಕೊಳ್ಳುವಂಥದ್ದು. ನಿದ್ರೆ ಸರಿಯಿಲ್ಲ ಅಂತ ತಕ್ಷಣ ಜನರಲ್ ವೀಕ್ನೆಸ್ ಜಾಸ್ತಿ ಇರ್ತದೆ. ಫುಡ್ ಸಿಸ್ಟಮ್ ಅಂದರೆ ಯಾವುದ್ಯಾವುದೋ ಟೈಮಿಗೆ ತಗೊಳ್ಳೋದು, ತಣ್ಣದ ಆಹಾರ ತಗೊಳ್ಳೋದು. ಈಗ ನೀರಿಗೆ ಈ ಸಮಯದಲ್ಲಿ ಶುಂಠಿ, ಜಿಂಜರ್ ಇದೆ ಅಲ್ವಾ,
ಅದನ್ನು ಸ್ವಲ್ಪ ಹಾಕಿ ಈ ನೀರನ್ನು ಬಾಯ್ಲ್ ಮಾಡಿ ಎಂಡಲ್ಲಿ ಸ್ವಲ್ಪ ಶುಂಠಿಯನ್ನು ಅದಕ್ಕೆ ಹಾಕಿಟ್ರೆ ಅದು ಆ್ಯಂಟಿವೈರಲ್ ಆ್ಯಕ್ಷನ್ ಕೂಡ ಇದೆ ಅದಕ್ಕೆ. ಸೊ ರೆಸ್ಪಿರೇಟರಿ ಇನ್ಫೆಕ್ಷನ್ ಬರದಾಗ ತಡೀಲಿಕ್ಕೆ ಹೆಲ್ಪ್ ಮಾಡ್ತದೆ, ಅದೊಂದು ಮಾಡ್ಬೋದು. ಅಥವಾ ಲಾವಂಚ ಕುದಿಸಿ ನೀರನ್ನು ಕುದಿಸಿ, ಈಗ ಸಾಮಾನ್ಯ 1 ಲೀಟರ್ನಷ್ಟು ನೀರು ಕುದಿಸಿದರೆ ಅಂದರೆ ಒಬ್ಬರಿಗೆ ಕುಡಿಲಿಕ್ಕೆ, ಉಳಿದ ರೆಗ್ಯುಲರ್ ವಾಟರ್ ಕುಡ್ಕೊಳ್ಬೋದು. 1 ಲೀಟರ್ ಆದರೆ ಇಂಥ ನೀರು ಕುಡಿದ್ರೆ 1 ಲೀಟರ್ ನೀರಿಗೆ ಕುದಿಸಿ ಎಂಡ್ ಆಗ್ತಾ ಇರುವಾಗ ಒಂದು 5 ತುಳಸಿ ಎಲೆ ಹಾಕಿದರೆ ಅದು ಅದ್ಭುತ ಆ್ಯಂಟಿವೈರಲ್ ಆ್ಯಕ್ಷನ್ ಇರುವಂಥ ಡ್ರಗ್ ತುಳಸಿ ಕೂಡ. ಇನ್ನು ಜ್ವರ ಆರಂಭ ಆಗ್ತಾ ಇದ್ದಾಗೆ, ಈಗ ಯಾವುದೇ ರೀತಿಯ ಜ್ವರ ಇರಲಿ, ಅದು ಅಮೃತ ಬಳ್ಳಿ, ಉದಾಹರಣೆಗೆ ವಾಕಿಂಗ್ ಮಾಡೋರು ಅಥವಾ ಈ ಅಮೃತ ಬಳ್ಳಿ ಅಂತೇಳಿ ಅದು ಅಮೃತವೇ ಅದು. ಅದರ ಎಲೆಯನ್ನು ಒಂದು 2 ಎಲೆಯನ್ನು ಎಲ್ಲ ಕಡೆ ಸಿಗ್ತದೆ. ಅದು ಇಡೀ ಅಪಾರ್ಟ್ಮೆಂಟ್ಗಳಲ್ಲೂ ಬಹಳ ಈಸಿಲಿ ಬೆಳಿಬೋದು ಅದನ್ನು. ಎಲ್ಲೋ ಎಷ್ಟೋ ಯಾವುದೋ ಫ್ಲೋರಲ್ಲಿ ಇದ್ದರೂ ಕೂಡ ಅಲ್ಲಿ ಏನೋ ತೋಟ ಬೇಕಾಗಿಲ್ಲ ಅಂದರೆ ಬೆಳಿಲಿಕ್ಕೆ. ಸೊ ಅಮೃತ ಬಳ್ಳಿ ಎಲೆ ಡೈಲಿ ಒಂದು 2 ತಗೊಳ್ತಾ ಇದ್ದರೆ ಇಮ್ಯುನಿಟಿ ಹೈ ಇರಲಿಕ್ಕೆ ತುಂಬ ಹೆಲ್ಪ್ ಮಾಡ್ತದೆ ಅಮೃತ ಬಳ್ಳಿ. ಅಲ್ಲ, ಇದನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬಳಕೆ ಮಾಡ್ಕೊಂಡು, ಅಂದರೆ ಯಾವುದೋ ಚಟ್ನಿ ಮಾಡ್ತೇವೆ ಅದಕ್ಕೆ ಯಾವುದೋ ಸ್ಪೈಸನ್ನು ಸ್ವಲ್ಪ ಕಾಳುಮೆಣಸು ಸ್ವಲ್ಪ ಹಾಕ್ಕೊಳ್ಳೋದು, ರಸಮ್ ಮಾಡ್ತೇವೆ ಅದಕ್ಕೆ ಸ್ವಲ್ಪ ಪೆಪ್ಪರ್ ಹಾಕ್ಕೊಳ್ಳೋದು. ಹೀಗೆ ಆ ಸ್ಪೈಸ್ಗಳಿಂದ ನಮ್ಮ ಎಲ್ಲ ಹೆಚ್ಚಿನ ಮೆಜಾರಿಟಿ ಆಫ್ ದಿ 90% ಸಾಂಬಾರು ಪದಾರ್ಥಗಳಿಗೆ ಆ್ಯಂಟಿವೈರಲ್ ಆ್ಯಕ್ಷನ್ ಇದೆ. ಸೊ ಮಕ್ಕಳು ಯಾವ ರೀತಿ, ಈ ಮಕ್ಕಳಿದ್ದಂಥವರು ಯಾವ ರೀತಿ ಜಾಗೃತಿಯಿಂದ ಇರಬೇಕು ಅಂತ ಡಾಕ್ಟರ್? ಅಲ್ಲ, ಮಕ್ಕಳು ಜಾಗೃತಿ ಇದ್ದರೆ ಇಮ್ಯುನಿಟಿ ಸ್ವಲ್ಪ ಕಡಿಮೆ ಇರುತ್ತೆ ಅವ್ರಿಗೆ. ಅದಕ್ಕೆ ಇವಾಗ ನಾನು ಹೇಳಕ್ಕೆ ಬಂದೆ ಆವಾಗಲೇ. ಇವಾಗ ಇದು ಸೊಳ್ಳೆ ಏನಿದೆ, ಈಡಿಸ್ ಈಜಿಪ್ಟಿ ಡೇ ಬೈಟರ್, ಟೈಗರ್ ಮಸ್ಕಿಟೋ ಅಂತೀವಿ ಇದಕ್ಕೆ. ಅದು ಬೆಳಗ್ಗೆ ಹೊತ್ತೇ ಕಚ್ಚೋದದು. ಈ ಮಕ್ಕಳು ಆಟ ಆಡೋ ಜಾಗದಲ್ಲಿ ಸ್ಟ್ಯಾಗ್ನೆಂಟ್ ವಾಟರ್ ಇರಬಾರ್ದು. ಆಮೇಲೆ ಚಿಕ್ಕ ಮಕ್ಕಳು, ಸಣ್ಣ ಪಾಪು ಕೂಸು ಏನಿರುತ್ತೆ, ಮಲಗುವಾಗ ಅದು ಮಸ್ಕಿಟೋ ನೆಟ್ ಯೂಸ್ ಮಾಡಬೇಕು. ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಜಾಸ್ತಿ ಸಿವಿಯಾರಿಟಿಗೆ ಹೋಗುತ್ತೆ ಅದು. ಇದು ಭಾಳ ಮುಖ್ಯವಾಗಿರುತ್ತೆ. ಆಮೇಲೆ ಸ್ಕೂಲ್ ಮಕ್ಕಳಲ್ಲಿ, ತಾವು ಮಕ್ಕಳು ಪೀಡಿಯಾಟ್ರಿಷಿಯನ್ ಅಂತ ಕೇಳ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ, ಸ್ಕೂಲ್ ಮಕ್ಕಳಲ್ಲಿ ಭಾಳ ಮುಖ್ಯವಾಗಿ ಜಾಗ್ರತೆ ತಗೋಬೇಕಾಗುತ್ತೆ. ಅದಕ್ಕೆ ನಾವು BBMPಯಿಂದ ಸ್ಕೂಲ್ ಮಕ್ಕಳಿಗೆ ನಾವು ಡೆಂಗಿ ಅಂಬಾಸಿಡರ್ ಅಂತ ಮಕ್ಕಳಿಗೆ ಹೇಳಿದ್ದೀವಿ. ಮೆಡಿಕಲ್ ಆಫೀಸರ್ಸ್ಗೆ ಹೋಗಿ ಎಜುಕೇಷನ್ ಕೊಡಬೇಕು. ಒಬ್ಬರು ಟೀಚರ್ನ ಡೆಸಿಗ್ನೇಟೆಡ್ ಮಾಡಿಬಿಟ್ಟು ಅವ್ರಿಗೆ ಮಕ್ಕಳಿಗೆ ಮನೆಯಲ್ಲಿ ಹೋಗ್ಬಿಟ್ಟು ಮನೆಯಲ್ಲಿ ಅವರು ಸರ್ವೆ ಮಾಡಬೇಕು. ಇಂಟರ್ನಲ್ ಇದು IEC ಅಂತ ಆ ಮಕ್ಕಳಿಗೆ ಹೋಗಿ ನಿಮ್ಮನೆ ಅಕ್ಕಪಕ್ಕ ನೋಡ್ಬಿಟ್ಟು ನಿಮ್ಮ ಪೇರೆಂಟ್ಸ್ಗೆ ಕಮ್ಯುನಿಕೇಟ್ ಮಾಡಿ ಅಂತ, ಅಂಬಾಸಿಡರ್ ಅಂತ ಮಕ್ಕಳಿಗೆ, ವಾರಿಯರ್ ಅಂತ ಡೆಸಿಗ್ನೇಟೆಡ್ ಮಾಡಿಬಿಟ್ಟು ಆ ಮಕ್ಕಳಿಗೆ. ಯಾಕಂದರೆ 1/6 ಆಫ್ ದಿ ಪಾಪ್ಯುಲೇಷನ್ ಹೋಲ್ ಕರ್ನಾಟಕದಿಂದ ಇರೋದ್ರಿಂದ ನಾವು ಇದೊಂದು ಬಳಕೆ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಟ್ರೀಟ್ಮೆಂಟ್ ಭಾಳ ಮುಖ್ಯವಾಗಿ ಹೋಗಿ ಪರೀಕ್ಷೆ ಮಾಡಿಸ್ಕೋಬೇಕು ಹಾಸ್ಪಿಟ್ಲಿಗೆ. ಹೈ ಟೆಂಪ್ರೇಚರ್ ಇರುತ್ತೆ, ಆವಾಗಲೇ ಹೇಳ್ದು ಬ್ಲೀಡಿಂಗ್ ಸ್ಪಾಟ್ಸ್, ಪೆಟಿಕೆ ಅಂತ ಏನು ಹೇಳ್ತೀವಿ, ಬಾಡಿಲಿ ಪ್ಯಾಚಸ್, ರಕ್ತ ಪ್ಯಾಚಸ್ ಇರ್ಬೋದು, ಇಲ್ಲ ಮೈಕೈ ಜಾಸ್ತಿ ನೋವಿದ್ರೆ ಆರಾಮಾಗಿ ಹೋಗಿ ಮೆಡಿಕಲ್ ಸ್ಟೋರಲ್ಲಿ ಪ್ಯಾರಾಸ್ಟಮಾಲ್ ತೊಗೊಂಡು ಸುಮ್ಮನೆ ಇದ್ಬಿಡ್ತಾರೆ. ಆ ಥರ ಇರೋದು ಬೇಡ. ಹೋಗಿ ಹಾಸ್ಪಿಟ್ಲಲ್ಲಿ ಚೆಕಪ್ ಮಾಡಿಸ್ಕೊಳ್ಳಿ. ರಿಟ್ರೋ ಆರ್ಬಿಟಲ್ ಪೇನ್ ಅಂತೀವಿ, ಹಿಂದ್ಗಡೆ ನೋವು ಬರುವಾಗ ಹೋಗಿ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಸ್ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಇದು ಭಾಳ ಮುಖ್ಯವಾಗಿ ಕಮ್ಯುನಿಟಿ ಲೆವೆಲಲ್ಲಿ ಇದು ಜಾಗರಣೆ ಆಗಬೇಕು. ಯಾಕಂದರೆ ಅವ್ರು ಹೋಗಿ ಪರೀಕ್ಷೆ ಮಾಡಿಸ್ಕೊಂಡು ಆಮೇಲೆ ಟ್ರೀಟ್ಮೆಂಟ್ ಅಂತೂ ಬರೀ ಪ್ಯಾರಾಸ್ಟಮಾಲು ಮತ್ತು ಹೈಡ್ರೇಷನ್ನು, IV ಫ್ಲೂಯಿಡ್ಸ್ ಇಂಪಾರ್ಟೆಂಟ್. ರಿಂಗರ್ ಲ್ಯಾಕ್ಟೇಟ್ ಅಂತ ಎಲ್ಲ ಹಾಸ್ಪಿಟಲ್ಸಲ್ಲಿ BBMP ವ್ಯಾಪ್ತಿಯಲ್ಲಿ, ನಮ್ಮ ಕ್ಲಿನಿಕ್ ಇರ್ಬೋದು, ನಮ್ಮ UPSC ಇರ್ಬೋದು, ಎಲ್ಲ ಕಡೆ ವ್ಯವಸ್ಥೆ ಇದೆ. ಪ್ಲೇಟ್ಲೆಟ್ಸು ಭಾಳ ರೇರಾಗಿ, ನಾನು ಹೇಳ್ತೀನಿ 1% ಆ ಡೆಂಗು ಶಾಕ್ ಸಿಂಡ್ರೋಮ್ಗೆ ಹೋಗೋದು, 1 to 5% ಅಂತ WHO ಹೇಳುತ್ತೆ. ಅಂಥ ಜನಗಳಿಗೆ ಮಾತ್ರ ಪ್ಲೇಟ್ಲೆಟ್ಸ್ ಬೇಕಾಗಿರುತ್ತೆ. ಅದು ವ್ಯವಸ್ಥೆ ಎಲ್ಲ ಕಡೆನೂ ಬ್ಯಾಂಗ್ಳೂರಲ್ಲಿ BBMP ವ್ಯಾಪ್ತಿಯಲ್ಲಿ ಆಗಿದೆ. ಆರಂಭದಲ್ಲಿ ಈ ರೀತಿ ಗುಣಲಕ್ಷಣಗಳು ಬಂದಂಥ ಸಂದರ್ಭದಲ್ಲಿ ಏನು ಮಾಡಬೇಕು, ಯಾವ ರೀತಿ ಜಾಗೃತಿ ವಹಿಸಬೇಕು ಅಂತ? ಯಾಕಂದರೆ ಈ ಮೆಡಿಸಿನ್ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ನಾವು ಯಾರು ಮಾಡ್ಬಿಡ್ತೀವಿ ಕೆಲವು ಸಂದರ್ಭಗಳಲ್ಲಿ. ಎಷ್ಟು ಡೋಸ್ ಕೊಡಬೇಕು ಏನು ಅಂತ ಗೊತ್ತಾಗಲ್ಲ. ಅಥವಾ ಏನು ಅಂದರೆ ಈ ಸಿವಿಯಾರಿಟಿ ಆಗೋ ತನಕ ಮನೇಲಿ ಇಟ್ಕೊಂಡ್ಬಿಡೋದು, ಆಮೇಲೆ ಪರದಾಡೋದು, ಹಾಗೆಲ್ಲ ಆಗ್ತವೆ. ಏನಂತೀರಿ ಸರ್? ಹೌದು, ನೀವು ಹೇಳ್ತಾ ಇರೋದು. ಸೊ ಈ ವೈರಲ್ ಇಲ್ನೆಸ್ ಅನ್ನೋದು ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ದ ಬ್ಯಾಕ್ಟೀರಿಯಲ್ ಇಲ್ನೆಸ್. ಬ್ಯಾಕ್ಟೀರಿಯಾ ಅಂದರೆ ಇಟ್ ಕ್ಯಾನ್ ಸರ್ವೈವ್ ಆನ್ ಇಟ್ಸ್ ಓನ್. ವೈರಸ್ ಅನ್ನೋದು ಆ ಥರ ಆಗೋದಿಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ಹ್ಯೂಮನ್ ಸೆಲ್ಸ್. ಇಟ್ ಇಂಟಿಗ್ರೇಟ್ಸ್, ನಮ್ಮ ಹ್ಯೂಮನ್ ಸೆಲ್ ಒಳಗಡೆಗೆ ಬಂದು ಇಟ್ ವಿಲ್ ಯೂಸ್ ದ ಹ್ಯೂಮನ್ ಸಿಸ್ಟಮ್ ಟು. ಸೊ ನಾವು ವೈರಸ್ನ ಕಿಲ್ ಮಾಡಬೇಕು ಅಂದರೆ ವಿಲ್ ಬಿ ಲಿಟರ್ಲಿ ಕಿಲ್ಲಿಂಗ್ ದ ಹ್ಯೂಮನ್ ಸೆಲ್. ಸೊ ಅದಕ್ಕೆ ವೈರಲ್ ಥೆರಪೀಸ್ ಆರ್ ನಾಟ್ ಸೋ ಎಫೆಕ್ಟಿವ್. ಸೊ ಅದಕ್ಕೆ ಅದು ಇರೋಷ್ಟು ದಿನ ಇದ್ದು ಹೋಗಬೇಕು, ಅಲ್ಲಿವರೆಗೂ ನಮ್ಗೆ ಪ್ರಾಬ್ಲಮ್ಸ್ ಆಗದಿರ. ನೋಡಿ, ಇಲ್ಲಿ ಪ್ರಶ್ನೆ ಬರುತ್ತೆ ಡಾಕ್ಟರ್. ಏನು ಅಂತಂದ್ರೆ ನಾವು ಹೇಳ್ತೀವಿ ವೈರಲ್ ಬಂದ ತಕ್ಷಣ ಗಾಬರಿ ಆಗಬೇಡಿ, ಒಂದು 3 ದಿವಸ ನೋಡಿ, 3 ದಿವಸದ ನಂತರ ನಾವು ಬೇರೆ ಬೇರೆ ಮೆಡಿಕೇಶನ್ಸ್ ಇಟ್ಕೊಳ್ಳೋಣ, ಟೆಸ್ಟ್ಗಳಿಗೆ ಹೋಗೋಣ ಅಂತ. ಇಲ್ಲಿ 3 ದಿವಸ ಏನಾದರೂ ಕಾಲ ಕಳೆದು ಬಿಟ್ಟರೆ ಅದು ಬೇರೆ ರೀತಿ ಸ್ವರೂಪ ಪಡ್ಕೊಂಡ್ಬಿಡುತ್ತೆ. ಸರ್, ಅದು ಪ್ರೈಮರಿ ಇಲ್ನೆಸ್ ಆದಾಗ, ಪ್ರೈಮರಿ ಇನ್ಫೆಕ್ಷನ್ ಆಗಿದಾಗ, ಸೊ ಮೈನ್ಲಿ ಮ್ಯಾನೇಜ್ಮೆಂಟ್ ಬಂದುಬಿಟ್ಟಿದೆ ಫೀವರ್ ಮ್ಯಾನೇಜ್ಮೆಂಟ್.
ಸೊ ವೈರಸ್ ಇದರಿಂದ ಆ್ಯಂಟಿವೈರಲ್ಸ್ ಆರ್ ವೆರಿ ಲೆಸ್ ಎಫೆಕ್ಟಿವ್, ನಾಟ್ ರಿಯಲಿ ಎಫೆಕ್ಟಿವ್. ಕೆಲವೊಂದು ಮೆಡಿಕೇಶನ್ಸ್ ಬಂದಿರೋದು ಕೂಡ ಈವನ್ ನೌ ಟಿಲ್ ಇಟ್ ಇಸ್ ನಾಟ್ ಬೀನ್ ಪ್ರೂವನ್, ಐ ಮೀನ್ ಇಟ್ ಇಸ್ ನಾಟ್ ಬೀನ್ ಅಪ್ರೂವ್ಡ್ ಬೈ ದಿ FDA ಆರ್ ಸೊ ಎನಿ ಅದರ್ ಬಾಡಿ. ಸೊ ಸಿಂಪ್ಟಮ್ಯಾಟಿಕ್ ಮ್ಯಾನೇಜ್ಮೆಂಟ್, ಫೀವರ್ ಇರೋರಿಗೆ ಫೀವರ್ ಮ್ಯಾನೇಜ್ಮೆಂಟ್ ಬೈ ಪ್ಯಾರಾಸಿಟಮಾಲ್, ಡಿಹೈಡ್ರೇಷನ್ ಆಗಿರೋಂಥವ್ರಿಗೆ ಐ ಮೀನ್ IV ಫ್ಲೂಯಿಡಿಂದ ಮ್ಯಾನೇಜ್ಮೆಂಟ್ ಮಾಡ್ತೀವಿ, ಫ್ಲೂಯಿಡ್ಸಿಂದ ರಿಂಗರ್ ಲ್ಯಾಕ್ಟ್ RL ಇಂದ. ಸೊ ಬ್ಲೀಡಿಂಗ್ ಡಯಾಥಸಿಸ್ ಇದೆ ಅಂತಂದರೆ ಅದಕ್ಕೆ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ ಮಾಡ್ತೀವಿ. ಐ ಮೀನ್ ತುಂಬ ಬ್ಲೀಡ್ ಆಗ್ತಿದೆ ಅಂತಂದರೆ. ಬೇರೆ ಏನಾದರೂ ಪೇಯ್ನ್ಸ್ ಇದೆ ಇಲ್ಲ ಈ ಪ್ರಾಬ್ಲಮ್ ಆಗಿದೆ ಆಲ್ರೆಡಿ ವೈರಲ್ ಇನ್ಫೆಕ್ಷನ್ ಇದ್ದಾಗ ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಕಾಮನು, ಅದನ್ನು ತಡೆಗಟ್ಟೋದಕ್ಕೆ ಅಂತ ಹೇಳ್ಬಿಟ್ಟು ಆ್ಯಂಟಿ ಬ್ಯಾಕ್ಟೀರಿಯಲ್ಸ್ ಸ್ಟಾರ್ಟ್ ಮಾಡಿರ್ತೀವಿ. ಸೊ ಇದೆಲ್ಲ ಮಾಡಬೇಕು ಅಂತಂದರೆ ಇನ್ ಹಾಸ್ಪಿಟಲ್ ಅಡ್ಮಿಷನ್ ಆಗಿರಬೇಕು, ಡೈಲಿ ಮಾನಿಟರ್ ಮಾಡ್ತಾ ಇರಬೇಕು. ಪ್ರಾಬ್ಲಮ್ ಆಗೋದು ಎಲ್ಲಿ ಅಂತ ಹೇಳಿದರೆ, ಜನರು ಒಂದು 3-4 ದಿವಸ ಆಗೋ ಜ್ವರ ಕಡಿಮೆ ಆಗಿರ್ತದೆ, ಎಲ್ಲ ಸ್ವಲ್ಪ ಸಿಂಪ್ಟಮ್ಸ್ ಕಡಿಮೆ ಆಗಿರ್ತದೆ, ಆಗ ನಾನು ಚೇತರಿಸ್ಕೊಂಡೆ ಅಂತ ತಿಳ್ಕೊಂಡು ಬಿಡ್ತಾರೆ. ತಿಳ್ಕೊಂಡು ರೆಗ್ಯುಲರ್ ಫುಡ್ಗೆಲ್ಲ ಹೋಗಿಬಿಡ್ತಾರೆ. ಪ್ರಾಬ್ಲಮ್ ಇರೋದು ಎಲ್ಲಿ ಅಂತ ಹೇಳಿದ್ರೆ 4th ಡೇ ಟು 7th ಡೇ, ಅದು ಕ್ರಿಟಿಕಲ್ ಪೀರಿಯಡ್. ಆ ಟೈಮ್ನಲ್ಲೇ ಪ್ಲೇಟ್ಲೆಟ್ ಎಲ್ಲ ಫಾಲ್ ಆಗುವಂಥದ್ದು. ಯಾವುದ್ಯಾವುದೋ ಈಗ ಹಣ್ಣುಗಳನ್ನು ತಗೊಳ್ಳೋದು ಅಂದರೆ ಎಲ್ಲವನ್ನು ತಗೊಳ್ಳೋದಲ್ಲ. ಈಗ ಕ್ರೇನ್ಬೆರಿ ಫಾರ್ ಎಕ್ಸಾಂಪಲ್, ಆ ಹಣ್ಣು ತಗೊಂಡ್ರೆ ಇದು ಜಾಸ್ತಿ ಆಗ್ತದೆ ಅಂತದೆ ಈ ಕಾಯಿಲೆಯಲ್ಲಿ. ಸೊ ಹಾಗೆ ಬೇರೆ ಬೇರೆ ಹಣ್ಣುಗಳನ್ನು ತಗೊಂಡ್ರೆ ಪ್ರಾಬ್ಲಮ್ ಆಗೋದು ಇದೆ. ಅದಕ್ಕೆ ಕೆಲವು ಸಿಲೆಕ್ಟೆಡ್ ಫ್ರೂಟ್ಸ್ ಇದೆ, ಎಕ್ಸಾಮ್ ಸಿಕ್ಕಿದ್ದಲ್ಲ. ಉದಾಹರಣೆಗೆ ಪಪ್ಪಾಯ ಇದೆ, ಆಮೇಲೆ ಮುಸುಂಬಿ ತಗೊಳ್ಬೋದು, ದಾಳಿಂಬೆ ತುಂಬ ಒಳ್ಳೆಯದು. ಈ ಡೆಂಗ್ಯೂ ಫೀವರ್ ಇದ್ದಾಗ ಜನರಿಗೆ ಎಷ್ಟೋ ಜನರಿಗೆ ಅದ್ರ ಬಗ್ಗೆ ಅರಿವು ಕೂಡ ಇಲ್ಲ. ದಾಳಿಂಬೆ ವಿತ್ ಸೀಡ್ಸ್, ಈಗ ಸೀಡ್ಲೆಸ್ ಹಣ್ಣನ್ನೇ ಪ್ರಿಫರ್ ಮಾಡ್ತಾರೆ. ಆ ಸೀಡ್ಸಿಗೆ ಪ್ಲೇಟ್ಲೆಟ್ ಕೌಂಟನ್ನು ಕೂಡ ಜಾಸ್ತಿ ಮಾಡೋ ಆ್ಯಕ್ಷನ್ ಇದೆ ದಾಳಿಂಬೆಯಲ್ಲಿ. ಹಾಗೆ ಕಿವಿ ಫ್ರೂಟ್ ಏನೋ ಈಗ ಹೊರಗಡೆಯಿಂದ ಬಂದಿರೋದೆಲ್ಲ ಜನರು ತಗೊಳ್ಳಿಕ್ಕೆ ಆರಂಭ ಮಾಡಿದರೆ ನಮ್ಮ ದೇಶದ ಫುಡ್ಡನ್ನೇ ಉಪಯೋಗ ಮಾಡ್ಕೊಳ್ಬೋದು. ಮುಸುಂಬಿ ಚೆನ್ನಾಗಿ ಉಪಯೋಗ ಮಾಡ್ಕೊಳ್ಬೋದು, ಪೇರ್ ಹಣ್ಣಿದೆ ಅದು ಉಪಯೋಗ ಮಾಡ್ಕೊಳ್ಬೋದು. ಆಮೇಲೆ ಸೀಬೆಹಣ್ಣು ಅದು ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಹಾಗಾಗಿ ಸೀಬೆಹಣ್ಣನ್ನು ಬಳಕೆ ಮಾಡ್ಕೊಳ್ಬೋದು, ಪಪ್ಪಾಯ ಹಣ್ಣು ಜಾಸ್ತಿ ತಗೊಳ್ಬೋದು. ಸೊ ಹೀಗಿರೋದು. ಆಮೇಲೆ ತರಕಾರಿಗಳಲ್ಲಿ ಗಾರ್ಡ್ಗಳು, ಹೀರೆಕಾಯಿ, ಪಡವಲಕಾಯಿ, ಸೋರೆಕಾಯಿ, ಬೂದುಗುಂಬಳಕಾಯಿ ಇದೆಲ್ಲ ಇದೆ ಅಲ್ವಾ, ಈ ಗಾರ್ಡ್ಗಳೇ. ಬಿಟ್ರ್ ಗಾರ್ಡ್ ಅಂದರೆ ಹಾಗಲಕಾಯಿ. ಸೊ ಇದೆಲ್ಲ ಗಾರ್ಡ್ಗಳೆಲ್ಲ ಈ ಸಮಯದಲ್ಲಿ ತುಂಬ ಹೆಲ್ಪ್ ಮಾಡ್ತಾರೆ. ಹಾಗೆ ತರಕಾರಿಗಳಲ್ಲಿ ಕೂಡ ಸ್ವಲ್ಪ ಪ್ರಿಫರೆನ್ಸ್ ಕೊಡಬೇಕು ನಾವು. ಕೊನೆಯದಾಗಿ ಏನು ಸಜೆಷನ್ ತಮ್ಮದು? ಒಂದು ಲೈಫ್ ಸೈಕಲ್ ಆಫ್ ದಿ ಮಸ್ಕಿಟೋ ಇಂಪಾರ್ಟೆಂಟ್ ಆಗಿರುತ್ತೆ. ಈಡಿಸ್ ಈಜಿಪ್ಟಿ ಇದು ಒಂದು ಫಸ್ಟು ಎಕ್ಸ್ ಆದಮೇಲೆ ಲಾರ್ವಾ, ನೆಕ್ಸ್ಟು ಪ್ಯೂಪಾ, ಆಮೇಲೆ ಅಡಲ್ಟ್ ಮಸ್ಕಿಟೋ ಆಗುತ್ತೆ. ಇಲ್ಲಿ ಕಂಟ್ರೋಲ್ ಮೆಜರ್ ಮಾಡಬೇಕಾದ್ರೆ ನಾವು ಫಸ್ಟು ಲಾರ್ವಾನ ನಾಶ ಮಾಡಬೇಕು. ಅದಕ್ಕೆ BBMP ಅವರು ಈ ಸ್ಪ್ರೇಯಿಂಗ್ ಮಾಡೋಕ್ಕೆ ಡೈರೆಕ್ಷನ್ ಕೊಟ್ಟಿದ್ದೀವಿ. ಆಗ್ತಾ ಇದೆ. ಅದಕ್ಕೆ ನಾವು ಸರ್ವೆ ಏನು ಮಾಡ್ತಾ ಇದ್ದೀವಿ, ಫಾಗಿಂಗು ಪೈರಿಥ್ರಮ್ ಅಂತ ಹೇಳ್ತೀವಿ. ಪೈರಿಥ್ರಮ್ ಫಾಗಿಂಗ್ ಜಾಸ್ತಿ ಲಾರ್ಜ್ ಏರಿಯಾದಲ್ಲಿದ್ದರೆ ಫಾಗಿಂಗ್ ಮಾಡ್ತಾ ಇದ್ದೀವಿ. ಈ ಲಾರ್ವಾ ಕಂಟೈನರ್ಸು ಏನು ಹೇಳ್ತೀವಿ, ಕಂಟೈನರ್ ಇಂಡೆಕ್ಸ್ ಅಂತೀವಿ, ಹೌಸ್ ಇಂಡೆಕ್ಸ್ ಅಂತೀವಿ. ಮನೆ ಭೇಟಿ ಮಾಡುವಾಗ ಅಲ್ಲಿ ಎಲ್ಲಿ ಜಾಸ್ತಿ ಆಗ್ತಾ ಇದೆ ಅಲ್ಲಿ ನಾವು ಸ್ಪ್ರೇಯಿಂಗ್ ಮಾಡ್ತಾ ಇದ್ವಿ ವಿತ್ ದಿ ಟೆಮಾಫಾಸ್ ಅಂತ ಕೆಮಿಕಲ್. ಇದು ಫಿಸಿಕಲ್ ಕಂಟ್ರೋಲ್ ಇರ್ಬೋದು, ಕೆಮಿಕಲ್ ಕಂಟ್ರೋಲ್ ಬಿಟ್ಟು ಬಯಾಲಜಿಕಲ್ ಕಂಟ್ರೋಲ್ ಮಾಡ್ಬೋದು. ನಾನು ಜನಗಳಿಗೆ ಎಲ್ಲ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಮನೆಯ ಕ್ಲೀನ್ಲಿನೆಸ್ ಒಂದು, ಆಮೇಲೆ ಸ್ಟಾಗ್ನೆಂಟ್ ವಾಟರ್ ನಿಲ್ದಂಗೆ ನೋಡ್ಕೊಂಡು ಅಕ್ಕಪಕ್ಕ ಅವ್ರಿಗೆ ಹೇಳಬೇಕು ಎಲ್ಲ. ಕೊನೆಯದಾಗಿ ಡಾಕ್ಟ್ರೆ, ಮೇನ್ಲಿ ಸ್ಪ್ರೆಡ್ ಆಗೋದು ಡೇ ಟೈಮಲ್ಲಿ. ನಾವು ಡೇ ಟೈಮು ಅವಾಯ್ಡ್ ಮಾಡಬೇಕು ಮಸ್ಕಿಟೋ ಬೈಟ್ಸ್. ಹೇಗೆ ಫುಲ್ ಸ್ಲೀವ್ಸು ಯೂಸ್ ಮಾಡೋವಂಥ, ಫುಲ್ಲಿ ಕವರ್ ಇರೋವಂಥದ್ದು. ಎಸ್ಪೆಷಲಿ ಮಕ್ಕಳಿದ್ರೆ ಮಸ್ಕಿಲೋ ರಿಪೆಲೆಂಟ್, ಅದೇನೋ ಕ್ರೀಮ್ಸ್ ಆಗ್ಬೋದು, ಇಲ್ಲ ರಿಪೆಲೆಂಟ್ ಸ್ಟಿಕ್ಕರ್ಸ್ ಬರ್ತವೆ, ಅದನ್ನು ಯೂಸ್ ಮಾಡೋವಂಥದ್ದು. ಸೊ ಮತ್ತು ಸ್ಕೂಲ್ಸ್ನ ಮಕ್ಕಳಿರೋವಂಥ ಪ್ಲೇಸಸ್, ಸ್ಕೂಲ್ಸು ಇಲ್ಲ ಹೊರಗಡೆ ಪ್ಲೇ ಏರಿಯಾಸಲ್ಲಿ. ಸೊ ಎಜುಕೇಟ್ ದೆಮ್, ಎಲ್ಲಿಂದ ಬರುತ್ತೆ ಯಾವ ಥರ ಅಂತ ಹೇಳ್ಬಿಟ್ಟು ಸ್ಟಾಗ್ನೆಂಟ್ ವಾಟರ್ನ ಅವಾಯ್ಡ್ ಮಾಡುವಂಥದ್ದು. ಇಲ್ಲ ಆ ಥರ ಏನಾದರೂ ಇದೆ ಅಂತಂದರೆ ಅದನ್ನು ಅಲ್ಲಿರೋಂಥ ಇದನ್ನು ಲಾವಲ್ ಡೆಸ್ಟ್ರಾಯಿಂಗ್. ಒಬ್ಬರಿಂದ ಒಬ್ಬರಿಗೆ ಹರಡುತ್ತಾ ಬರುತ್ತಾ? ಇಟ್ಸ್ ಎ ವೆಕ್ಟರ್ ಬಾರ್ನ್ ಡಿಸೀಸ್. ಡೈರೆಕ್ಟಾಗಿ ಒಬ್ಬರಿಂದ ಒಬ್ರಿಗೆ ಹೋಗಲ್ಲ. ಮಸ್ಕಿಟೋ ಇವ್ರನ್ನ ಕಚ್ಚಿ ಮತ್ತೆ ಒಂದು 5 ದಿವಸ ಆದಮೇಲೆ ಇನ್ನೊಬ್ಬರನ್ನ ಕಚ್ಚಬೇಕು. ಆ ಥರ ಇವ್ರು ಹೇಳ್ತಾ ಇದ್ದದ್ರಲ್ಲಿ ಇನ್ನೊಂದು ವಿಶೇಷ ಇದೆ. ಕೆಲವು ಸ್ಟಡೀಸ್ ಆಗಿದೆ ಜಗತ್ತಿನಲ್ಲಿ, ಸೊಳ್ಳೆ ಎಲ್ಲಿ ಕಡಿತದೆ ಅಂತ. ಇದು ಹೆಣ್ಣು ಸೊಳ್ಳೆ ಕಡಿಯೋದು. ಯಾಕೆಂತೇಳಿ ಅದರ ಎಗ್ ಅದು ಡೆವಲಪ್ ಆಗಬೇಕಾದ್ರೆ ಪ್ರೋಟೀನ್ ಬೇಕು, ಅದು ಬ್ಲಡ್ಡಲ್ಲಿ ಸಿಗ್ತದೆ. ಹಾಗಾಗಿ ಹೆಣ್ಣು ಸೊಳ್ಳೆ ಬಂದು ಕಡಿಯೋದು, ಗಂಡು ಸೊಳ್ಳೆಗಳು ಕಡಿಯೋದಿಲ್ಲ ಇದರಲ್ಲಿ. ಅದು ಕಡಿಯೋ ಸ್ಪಾಟ್ ಯಾವುದು ಅಂತೇಳಿ ಸಾಮಾನ್ಯ ಎಲ್ಬೋ ಜಾಯಿಂಟಿಂದ ಕೆಳಗಡೆ ಮತ್ತು ಆ್ಯಂಕಲಿಂದ ಕೆಳಗಡೆ, ಅಂದರೆ ಓಪನ್ ಏರಿಯಾ, ನಮ್ಮ ಕಾಲು ಮತ್ತು ಕೈ ಯಾವುದು ಓಪನ್ ಜಾಗ ಇರ್ತದೆ. ಸೊ ಹಾಗೆ ಇಡೀ ದೇಹಕ್ಕೆ ಮಾಸ್ಕಿಟೋ ರಿಪೆಲೆಂಟನ್ನು ಅಪ್ಲೈ ಮಾಡ್ಕೊಳ್ಳೋದು ಬೇಡ. ಮುಖ್ಯವಾಗಿ ಬೇಕಾಗೋದು ಈ ಎಕ್ಸ್ಪೋಸರ್ ಪಾರ್ಟ್. ಹಾಗೆ ಹೆಚ್ಚು ಅವ್ರು ಹೇಳಿದಾಗೆ ಕವರ್ ಮಾಡ್ಕೊಂಡ್ರೆ ಅಲ್ಲಿ ಒಂದು 50% ಕಡಿಯೋದು ಅವಾಯ್ಡ್ ಆಗ್ತದೆ. ಮೊದಲೇನು ಅಂತಂದರೆ ನಮ್ಮ ಮನೆಯನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ನಮ್ಮ ಮನೆಯ ಅಕ್ಕಪಕ್ಕದ ಏರಿಯಾಗಳಿದೆಯಲ್ಲ ಅದನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ಮೊದಲು ಹೆಂಗಂತ ನಮ್ಮ ಮನಸ್ಸು ಸ್ವಚ್ಛವಾಗಿರಬೇಕು ಫಸ್ಟು. ಹೀಗಾಗಿ ಏನಂದರೆ ಆವಾಗ ಎಲ್ಲ ಕಡೆಗೂ ಒಂದು ಸ್ವಚ್ಛತೆಯನ್ನು ನಾವು ಕಾಣ್ತೀವಿ, ಅದರ ಕಡೆ ನಾವು ಶ್ರಮಿಸ್ತೀವಿ. ಜೊತೆಗೆ ಏನಂದರೆ ವಿಪರೀತ ಏನಾದರೂ ಈ ರೀತಿ ನಿಮ್ಮ ಸುತ್ತಮುತ್ತಲ ಸಮಸ್ಯೆಗಳಾಯಿತು ಅಂತಂದರೆ BBMPಯ ಗಮನಕ್ಕೆ ತರಬೇಕು, ಸಂಬಂಧಪಟ್ಟಂಥ ಅಧಿಕಾರಿಗಳ ಗಮನಕ್ಕೆ ತರಬೇಕು ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.